ಮುಖ್ಯವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಿರ್ತಕ್ಕಂಥ ಸಿರಿಧಾನ್ಯ ಮೇಳದಲ್ಲಿ ನಮಗೆ ಸಾಕಷ್ಟು ವರ್ಷಗಳ ಕಾಲ ಇದು ಗಮನ ಸೆಳೆತಕ್ಕಂಥದ್ದು ಏನಪ್ಪ ಅಂದರೆ ಮಂಡ್ಯದ ಶ್ರೀರಂಗಪಟ್ಟಣದ ಹೊಂದಿರತಕ್ಕಂಥ ಒಂದು ಭವಾನಿ ಇಂಡಸ್ಟ್ರೀಸ್ ಅಂದರೆ ಇದು ಕಿರುಧಾನ್ಯಗಳಾಗಿರ್ತಕ್ಕಂಥ ನವಣೆ, ಸಾಮೆ, ಕೋರ್ಲೆ, ಅರಕ, ಬರಗು, ಊದ್ಲುಗಳನ್ನು ಮಾಡ್ತಕ್ಕಂಥ ಯಂತ್ರ ಅಂದರೆ ಅವುಗಳನ್ನು ಸಿರಿಧಾನ್ಯಗಳನ್ನು ಶುದ್ಧ ಮಾಡ್ತಕ್ಕಂಥ ಯಂತ್ರವನ್ನು ಇವತ್ತು ಭವಾನಿ ಇಂಡಸ್ಟ್ರೀಸು ಭಾಳ ವರ್ಷಗಳಿಂದ ತನ್ನ ಹೊರ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ತರಿಸಿ ಮಾರಾಟವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಭವಾನಿ ಇಂಡಸ್ಟ್ರೀಸ್ ಈ ಬಾರಿನೂ ಕೂಡ ತನ್ನ ಮಳಿಗೆಯನ್ನು ಹೊಂದಿದ್ದು ವಿಶೇಷವಾಗಿ ನಾವು ವಿಧವಾಗಿರ್ತಕ್ಕಂಥ ಒಂದು ಮಿಲೆಟ್ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರಗಳನ್ನು ನೋಡ್ಬೋದು. ವಿಶೇಷವಾಗಿ ನಾವು ಒಂದು ಶುದ್ಧೀಕರಣ ಮಾಡಿ ಇದನ್ನು ನಾವು ಕೃಷಿ ಇಲಾಖೆ ವತಿಯಿಂದ ಸಹಾಯಧನದ ಮೂಲಕ ಕೂಡ ಈ ಯಂತ್ರಗಳನ್ನು ಪಡಿಬಹುದಾಗಿದೆ. ಇದು ಒಂದು ಯಂತ್ರ. ಹಾಗೆಯೇ ಇನ್ನೊಂದು ರಾಗಿ ಪಾಲಿಶ್ ಮಾಡ್ತಕ್ಕಂಥ ಯಂತ್ರ, ಇದು 5 HP ಮಾಡಲದು. ಇದನ್ನು ಕೂಡ ಕೃಷಿ ಇಲಾಖೆಯ ಸಹಾಯಧನದ ಮೂಲಕ ನಾವು ಪಡಿಬಹುದಾಗಿದೆ. ವಿಶೇಷವಾಗಿ ಇನ್ನೊಂದು ಸಿರಿಧಾನ್ಯಗಳನ್ನು ಗ್ರೇಡ್ ಮಾಡ್ತಕ್ಕಂಥ ಯಂತ್ರ 0.5 HP ಯಂತ್ರ, ಇದನ್ನು ಕೂಡ ಪಡೆಯಬಹುದಾಗಿದೆ. ಇದಕ್ಕೆ ಸರ್ಕಾರದ ಸಹಾಯಧನ ಕೂಡ ಸರ್ಕಾರದ ಸಹಾಯಧನ ಕೂಡ ಇದೆ. ವಿಶೇಷವಾಗಿ ಕಿರುಧಾನ್ಯ ಸಿರಿಧಾನ್ಯಗಳನ್ನು ಅಕ್ಕಿ ಮಾಡ್ತಕ್ಕಂಥ ಯಂತ್ರ, ಇದನ್ನು ಕೂಡ ನಾವು ಸಹಾಯಧನದಲ್ಲಿ ಕೃಷಿ ಇಲಾಖೆ ಮೂಲಕ ನಾವು ಪಡೆಯಬಹುದಾಗಿದೆ. ಈ ಕುರಿತಂತೆ ಎಲ್ಲ ರೀತಿಯ ನಮ್ಮ ಮಾಹಿತಿಗಳನ್ನ ನೀಡಲಿಕ್ಕೆ ಭವಾನಿ ಇಂಡಸ್ಟ್ರೀಸ್ ಕುಮಾರ್ ಅಂತ, ನನ್ನ ಹೆಸರು ಕುಮಾರ್ ಅಂತ, ನಾನು ಭವಾನಿ ಇಂಡಸ್ಟ್ರೀಸ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು 40 ವರ್ಷದಿಂದ ಕಂಪ್ನಿ ಕಾರ್ಯನಿರತವಾಗಿದೆ. ನಮ್ಮ ಭವಾನಿ ಕಂಪ್ನಿನಲ್ಲಿ ರಾಗಿ ಶುದ್ಧೀಕರಣ ಜೊತೆಗೆ ಕಿರುಧಾನ್ಯಗಳನ್ನು ಸಂಸ್ಕರಣ ಮಾಡುವಂಥ ಘಟಕವನ್ನು ಸ್ಥಾಪನೆ ಇದೆ. ಇದು ರಾಗಿ ಶುದ್ಧೀಕರಣ ಜೊತೆಗೆ ಸಿರಿಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಕ್ಲೀನ್ ಮಾಡಿ ಇದು ಮಾಡಿಕೊಡ್ತದೆ. ಹಾಗೆ ಇದು ಬಂದು ರಾಗಿ ಪಾಲಿಶರು. ಇದರಲ್ಲಿ ರಾಗಿ ಮೇಲಿರುವಂಥ ಒಟ್ಟನ್ನು ತೆಗೆದು ಅದು ಪಾಲಿಶ್ ಮಾಡಿ ಯಾವುದೇ ಬಣ್ಣ ಏನು ಇಲ್ಲದಂತೆ ಅತಿ ನ್ಯಾಚುರಲ್ ಕಲರ್ ಆಗಿ ಪರಿವರ್ತನೆ ಮಾಡಿ ಪಾಲಿಶ್ ಮಾಡಿಕೊಡ್ತೇವೆ. ಇದು ಬಂದು 90,000 ರೂಪಾಯಿ ಬೀಳ್ತದೆ. ಇದರಲ್ಲಿ 50% ರೈತರ ವಂತಿಗೆ ಇದೆ, ಸಬ್ಸಿಡಿ ಸರ್ಕಾರದ ವತಿಯಿಂದ 50% ಸಬ್ಸಿಡಿ ಇದೆ. ಇದು ಬಂದು ಶುದ್ಧೀಕರಣ, ಇದರಲ್ಲಿ 50% ಸಬ್ಸಿಡಿ ಇದೆ. 3 HP ಮಾಡಲಿದ್ದು. ಹಾಗಾಗಿ ರೈತರು ಬಂದು ಇದು ಮಾಡ್ಬೋದು. ಜೊತೆಗೆ ದ್ವಿದಳ ಧಾನ್ಯಗಳನ್ನು ಗ್ರೇಡ್ ಮಾಡುವಂಥ ಯಂತ್ರ ಇದು ಬಂದು 5.2 HP ಇರುತ್ತೆ. ಇದರಲ್ಲೂ 50% ಸರ್ಕಾರದಿಂದ ಸಬ್ಸಿಡಿ ಇದೆ. ಇದು ಬಂದು ಇದು DLR ಅಂತ ಸಿರಿಧಾನ್ಯಗಳನ್ನು ಸಂಸ್ಕರಣ ಮಾಡೋ ಘಟಕ. ಇದು ಮಿಷಿನ್. ಇದು ಬಂದು 5 HP ಇರುತ್ತೆ. ಈ 5 HP ನಲ್ಲಿ ಸಿರಿಧಾನ್ಯಗಳಾದ ನವಣೆ, ಸಾಮೆ, ಕೊರ್ಲೆ, ಆರ್ಕ, ಊದ್ಲು, ಬರಗು ಈ ಎಲ್ಲ ಕಿರುಧಾನ್ಯಗಳನ್ನು ಸಂಸ್ಕರಣ ಮಾಡಿ ಅಕ್ಕಿ ಮಾಡಿ ಕೊಡುತ್ತೆ. ಇದು ಬಂದು ಸರ್ಕಾರದ ವತಿಯಿಂದ 50% ರೈತರ ವಂತಿಗೆ ಇದೆ, ಸಬ್ಸಿಡಿ ಇದೆ, ರಿಯಾಯಿತಿ ದರದಲ್ಲಿ ಕೊಡ್ತೇವೆ. ಸರ್, ಇದು ನಿಮ್ಮ ಹೋಬಳಿ ಮಟ್ಟದಲ್ಲಿ ಆ ಏರಿಯಾದಲ್ಲಿ ಕೃಷಿ ಇಲಾಖೆ ಆಗ್ಬೋದು, ರೈತ ಸಂಪರ್ಕ ಕೇಂದ್ರಗಳಾಗ್ಬೋದು. ಆ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರು ಹೋಗಿ ಅಲ್ಲಿ ಸಂಪರ್ಕಿಸಿದ್ರೆ ಈ ರೀತಿ ಭವಾನಿ ಇಂಡಸ್ಟ್ರೀಸ್ ಶುದ್ಧೀಕರಣ ಮಿಷಿನ್ ಆಗ್ಬೋದು, ರಾಗಿ ಪಾಲಿಶರ್ ಆಗ್ಬೋದು, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ನಾವು ಡೆಲಿವರಿ ಕೊಡ್ತೀವಿ. ಕರ್ನಾಟಕದ ಯಾವುದೇ ಮೂಲೆ ಆದ್ರೂ ಸರಿನೇ ಡೋರ್ ಅಂಡ್ ಡೆಲಿವರಿ ಕೊಡ್ತೀವಿ. ನೀವು ಅಪ್ಲಿಕೇಶನ್ ಕೃಷಿ ಇಲಾಖೆ ಮುಖಾಂತರ ಹೋಗಿ ನೀವು ರೈತರು ಅರ್ಜಿ ಸಲ್ಲಿಸಿದ್ರೆ ಅವರು ಕೆಲವು ಫಾರ್ಮರ್ಸ್ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನೀವು ಹೋಗಿ ಅಲ್ಲಿ DD ಕಟ್ಟಿ ಇದು ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಮಿಷಿನ್ ಬಂದು ಫಿಟ್ಟಿಂಗ್ ಮಾಡಿ ಟ್ರಯಲ್ ಕೊಡ್ತೀವಿ ಸರ್. ನಾವು ಟ್ರಯಲ್ ಕೊಡ್ತೀವಿ ಸರ್. ಸಿಗುತ್ತೆ ಸರ್. ಹೌದು ಸರ್. ಕರ್ನಾಟಕ ಯಾವುದೇ ಮೂಲದಲ್ಲಿ ಯಾವುದೇ ರೈತರು ಇರಲಿ, SC ST 90% ಸಬ್ಸಿಡಿ ಇದೆ, ಜನರಲ್ಗೆ 50% ಸಬ್ಸಿಡಿ ಇದೆ. ಏನಿಲ್ಲ ಅಂದ್ರೆ ಮಾಮೂಲಿ ರೇಟ್ ಇದೆ ಸರ್. ಸರ್, ಇದು ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಹತ್ರ ಇದೆ. ಅದಕ್ಕೆ ರೈತರ ವಂತಿಗೆ ಸಬ್ಸಿಡಿಯಿಂದ 50% ಸಬ್ಸಿಡಿ ಇದೆ ಸರ್. ಇದು ಬಂದು 35,000 ಇದೆ ಸರ್. ಅದಕ್ಕೂ 50% ಸಬ್ಸಿಡಿ ಇದೆ ಸರ್. ಇದು ರಾಗಿ ಪಾಲಿಶರು. ಇದು ಬಂದು 90,000 ಇದೆ. ಇದು 50% ಸಬ್ಸಿಡಿ ಇದೆ. 45,000 46,000 ರೂಪಾಯಿ ರೈತರಿಗೆ ಸಿಗುತ್ತೆ ಸರ್. ಇದು ಕ್ಲೀನಿಂಗ್ ಮಿಷಿನ್, ಮಾಮೂಲಿ ಶುದ್ಧೀಕರಣ ಯಂತ್ರ. ಇದು ಬಂದು 1,40,000 ಇದೆ. ರೈತರು ಬಂದು 50% ಸಬ್ಸಿಡಿ ಇದೆ. 70,000 ಇರುತ್ತೆ. SC ST ಅವರಿಗೆ 100% ಸಬ್ಸಿಡಿ ಇದೆ ಸರ್. ಇವತ್ತು ನಾವು ಭವಾನಿ ಇಂಡಸ್ಟ್ರೀಸ್ ಅಂದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿರ್ತಕ್ಕಂಥ ಹೋಗಿ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಅವರು ಇವತ್ತು ನಮಗೆ ಏನು ಸಿರಿಧಾನ್ಯ ಶುದ್ಧೀಕರಣ ಮಾಡ್ತಕ್ಕಂಥ ಯಂತ್ರಗಳನ್ನು ಭವಾನಿ ಇಂಡಸ್ಟ್ರೀಸ್ ಮೂಲಕನೇ ಕೊಂಡುಕೊಳ್ಳಲಿಕ್ಕೆ ಅವರು ಸೂಚನೆ ಕೊಡ್ತಾರೆ. ಜೊತೆಗೆ
ತಿಳಿಸ್ತಾರೆ, ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಇದಕ್ಕೆ ಸಬ್ಸಿಡಿ, ಉದಾಹರಣೆಗೆ SC ST ಆಗಿರ್ಬೋದು, OBC ಆಗಿರ್ಬೋದು, ಯಾವ್ಯಾವ ಕೆಟಗರಿಗೆ ಏನೇನು ಸಬ್ಸಿಡಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಹಿತಿ ಕೊಡೋ ಮೂಲಕ ಇವು ಭವಾನಿ ಇಂಡಸ್ಟ್ರಿಯವರೇ ಕೂಡ ನಿಮ್ಮ ಎಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಬುಕಿಂಗ್ ಮಾಡಿದ್ರು ಕೂಡ ಅವರು ನಿಮಗೆ ಡೆಲಿವರಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಭವಾನಿ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಸಿರಿಧಾನ್ಯಗಳ ಶುದ್ಧೀಕರಣ ಮಾಡುವಂಥದ್ರಲ್ಲಿ ಸಾಕಷ್ಟು ಮುಂಚೂಣಿದಿಲ್ಲ ಅಂತ ಹೇಳ್ಬೋದಾಗಿದೆ. ಯಾರಾದರೂ ಕೊಂಡುಕೊಳ್ತಕ್ಕಂಥ ಈ ಸಿರಿಧಾನ್ಯಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಕೊಂಡುಕೊಳ್ತಕ್ಕಂಥ ಇಚ್ಛೆ ಇದ್ದಲ್ಲಿ ಭವಾನಿ ಇಂಡಸ್ಟ್ರೀಸ್ ಕೂಡ ಸಂಪರ್ಕಿಸಬಹುದಾಗಿದೆ. ಕ್ಯಾಮ್ರಾಮನ್ ಯೂಸುಫ್ ಖಾನ್ ಜೊತೆ ವಿರೂಪಾಕ್ಷ. ನಮಸ್ಕಾರ.